ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇರೋದು ನನ್ನ ಕಿಚನ್ನಿಂದ. ಹಾಗೆಯೇ ಇವತ್ತು ಶುಕ್ರವಾರ ಮಧ್ಯಾಹ್ನದಿಂದ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಅಡುಗೆ ಮಾಡ್ತಾಯಿದ್ದೆ. ಅಡುಗೆ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಹಾಗೆಯೇ ನಾನು ಇವತ್ತೊಂದು ರೆಸಿಪಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆಯೇ ಅದನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇದೇನು ಯಾರೂ ಮಾಡದೇ ಇರೋ ರೆಸಿಪಿ ಅಥವಾ ನನ್ನ ಹೊಸ ರೆಸಿಪಿ ಅಂತೇನಲ್ಲ, ನಾನು ಮಾಡ್ತಾ ಇರೋದು ಫಸ್ಟ್ ಟೈಮ್ ಆಗಿರೋದ್ರಿಂದ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ. ಎಷ್ಟೋ ಜನರಿಗೆ ನನ್ನ ಥರನೇ ಈ ರೆಸಿಪಿ ಗೊತ್ತಿರಲ್ಲ, ಇವಾಗ ಟ್ರೈ ಮಾಡ್ತಾ ಇರ್ತೀರ. ಅದೇ ಥರ ನಾನು ಕೂಡ ಇವತ್ತು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ಹೀರೆಕಾಯಿನ ಉಪಯೋಗಿಸ್ಕೊಂಡು ಇದು ಇಷ್ಟೇ ಇರೋದು, ಬೇರೆ ಎಲ್ಲ ಪಲ್ಯ ಮಾಡಿ ಖಾಲಿ ಮಾಡಿದ್ದೀನಿ. ಈ ಹೀರೆಕಾಯಿಂದ ತುಂಬ ರೀತಿಯ ರೆಸಿಪೀಸ್ನ ಮಾಡ್ತಾರೆ. ಇವಾಗ ಬಜ್ಜಿ ಆಗಿರ್ಬೋದು, ಆಮೇಲೆ ಇದರಿಂದ ಚಟ್ನಿ ಮಾಡ್ತಾರೆ, ಹಾಗೆ ಸಾಂಬಾರು, ಪಲ್ಯ, ಬೇರೆ ಬೇರೆ ರೀತಿಯಾದಂಥ ರೆಸಿಪೀಸನ್ನು ಮಾಡ್ತಾರೆ. ನಾನಿವತ್ತು ಈ ಹೀರೆಕಾಯಿನ ಉಪಯೋಗಿಸ್ಕೊಂಡು ತವಾ ಫ್ರೈನ ಮಾಡೋಣ ಅಂತ ಇದ್ದೀನಿ. ಅದು ನಂತರನೇ ಕೆಲವರಿಗೆ ಇದು ಫಸ್ಟ್ ಟೈಮ್ ಮಾಡೋದಾಗಿರುತ್ತೆ, ಹೇಗೆ ಮಾಡೋದು ಅಂತ ಗೊತ್ತಿರಲ್ಲ. ಹಾಗೆಯೇ ನಾನು ಕೂಡ ಇದು ಫಸ್ಟ್ ಟೈಮ್. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇದರ ಸಿಪ್ಪೆನೆಲ್ಲ ಫಸ್ಟು ಈ ಥರ ಒಂದು ಪೀಲರ್ನ ಯೂಸ್ ಮಾಡಿಕೊಂಡು ತೆಗೆದುಕೊಂಡು ಬಿಡ್ತೀನಿ. ಒಂದು ನಿಮಿಷ. ಈ ಥರ ಫಸ್ಟು ಇದರ ಸಿಪ್ಪೆನೆಲ್ಲ ನೀಟಾಗಿ ತೆಗೆದುಕೊಂಡು ಬಿಡಬೇಕು. ಕೆಲವರು ಇದನ್ನು ಇಟ್ಟು ಹಾಗೆಯೇ ಮಾಡ್ತಾರೆ. ಹಾಗೆಯೇ ಇಲ್ಲಿ ಕಟ್ ಮಾಡಿರುವಂಥ ಈ ಥರ ನಾರೇನಿರುತ್ತೆ ಇದನ್ನು ಉಪಯೋಗಿಸ್ಕೊಂಡು ಕೆಲವರು ಚಟ್ನಿ ಕೂಡ ಮಾಡ್ತಾರೆ, ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಹಾಗೆಯೇ ನಾವು ಈ ತೆಂಗಿನಕಾಯಿ ಏನು ಅಕ್ಕಿ ತೆಂಗಿನ ಕೊಬ್ಬರಿ ಚಟ್ನಿ ಮಾಡ್ತೀವಲ್ಲ, ಅದೇ ಥರ ಇದನ್ನು ಮಿಕ್ಸ್ ಮಾಡಿಕೊಂಡು ಚಟ್ನಿಯನ್ನು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಆಮೇಲೆ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ. ಈಗ ವಾಶ್ ಮಾಡ್ಕೊಂಡಾಗಿದೆ, ಇದನ್ನು ಕಟ್ ಮಾಡ್ಕೊಳ್ಳೋಣ. ಫಸ್ಟು ಇದನ್ನು ಸೈಡ್ಸ್ನ ಕಟ್ ಮಾಡ್ಕೋಬೇಕು. ಈ ಥರ ತುಂಬ ದಪ್ಪ ದಪ್ಪ ಮಾಡೋದಕ್ಕೆ ಹೋಗಬಾರ್ದು, ತವಾ ಫ್ರೈ ಆಗಿದ್ದರಿಂದ ಈ ಥರ ಕಟ್ ಮಾಡ್ಕೋಬೇಕು. ಹೀರೆಕಾಯಿಂದ ಮಾಡುವಂಥ ಎಲ್ಲ ರೆಸಿಪೀಸು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸುಮಾರು ಇದು ಹೀರೆಕಾಯಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಈ ಥರ ಕಟ್ ಮಾಡಿ ಇಟ್ಕೋಬೇಕು. ನೋಡಿ, ಈ ಸೈಜಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಾಕು, ಇಷ್ಟೇ. ನಾನಿದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದ್ರಿಂದ ಇಷ್ಟೇ ಸಾಕು ಅನಿಸುತ್ತೆ. ಏನಾದರೂ ಫೇಲ್ ಆಗಿಬಿಟ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಇವಾಗ ಇಷ್ಟು ಸಾಕು. ಒಂದು 3 ಸ್ಪೂನು ಕಡಲೆ ಹಿಟ್ಟನ್ನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 3 ಸ್ಪೂನ್ ಕಡಲೆ ಹಿಟ್ಟು, ಧನಿಯಾ ಪೌಡರ್, ½ ಸ್ಪೂನ್ ಧನಿಯಾ, ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಖಾರಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು ½ ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ, ಯಾಕೆಂದರೆ ಇದು ತುಂಬಾ ಖಾರ ಇದೆ.
ಅದರಿಂದ ನಾನು ಜಾಸ್ತಿ ನಮ್ಮ ಮನೇಲಿ ಜಾಸ್ತಿ ಖಾರ ಯಾರೂ ತಿಂದೇ ಇರೋದ್ರಿಂದ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಹಾಫ್ ಸ್ಪೂನ್ ಗರಂ ಮಸಾಲ ಪೌಡರನ್ನು ಹಾಕಿ ಸ್ವಲ್ಪ ನೀರು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಬೇಕಾಗತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ನೀರನ್ನು ಹಾಕೋದಕ್ಕೆ ಹೋಗಬಾರ್ದು. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಈಗ ಬಜ್ಜಿ ಹಿಟ್ಟು ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಪ್ರಮಾಣದಲ್ಲಿ ನಾವು ಈ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಹಾಗೆಯೇ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಬೇಕಿತ್ತು, ನಾನು ಮರ್ತುಬಿಟ್ಟಿದ್ದೆ. ಆಮೇಲೆ ಹಾಕ್ತಾಯಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತೀನಿ. ನೋಡಿ, ಸ್ವಲ್ಪ ನೀರನ್ನು ನೋಡಿಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕಾಗತ್ತೆ. ಗಂಟುಗಳು ಇಲ್ಲದೆ ಇರೋ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಕಟ್ ಮಾಡ್ಕೊಂಡಿರುವಂಥ ಹೀರೆಕಾಯಿ ಪೀಸ್ಗಳೇನಿದೆ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಈ ಥರ ಹಿಟ್ಟಿಗೆ ಹಾಕಿದ ನಂತರ ಒಂದು 10 ನಿಮಿಷಗಳ ಕಾಲ ಇದನ್ನು ಹಾಗೆ ಇಟ್ಟಿರಬೇಕು. ಆ ನಂತರ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೋದು. ಈಗ ನಾನಿಲ್ಲಿ ಫ್ರೈ ಮಾಡೋದಕ್ಕೆ ಅಂತ ಈ ಐರನ್ ತವ ಏನು ಬರುತ್ತಲ್ವ ಆ ತವಾನ ಯೂಸ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಬಿಸಿ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ, ಆದರೆ ತುಂಬಾ ಚೆನ್ನಾಗಾಗತ್ತೆ. ಇದರಲ್ಲಿ ದೋಸೆ ಎಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಾಗತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದು ಒಂಥರ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವಿವಾಗ ಬಜ್ಜಿ ಏನಾದರೂ ಮಾಡಿದ್ರೆ ತುಂಬಾ ಆಯಿಲನ್ನು ಯೂಸ್ ಮಾಡ್ತೀವಿ. ಆದರೆ ಇದು ಕಡಿಮೆ ಎಣ್ಣೆಯಲ್ಲಿ ಈ ಥರ ಒಂದು ಬಜ್ಜಿ ಟೇಸ್ಟೇ ಬರುತ್ತೆ ಅನಿಸುತ್ತೆ. ನೋಡಬೇಕು ಯಾವ ರೀತಿ ಬರುತ್ತೆ ಅಂತ. ಈಗ ತವಾ ಕೂಡ ಬಿಸಿಯಾಗಿದೆ. ಒಂದೊಂದೇ ಹೀರೆಕಾಯಿ ಪೀಸ್ಗಳನ್ನು ನಾನೀಗ ತವಾ ಮೇಲೆ ಹಾಕ್ತಾ ಹೋಗ್ತೀನಿ. ಹಾಗೆಯೇ ಇದನ್ನು ಹಾಕೋಕ್ಕೂ ಮುಂಚೆ ಚೆನ್ನಾಗಿ ಈಗ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ದಪ್ಪ ಹಿಟ್ಟು ಆಗಿರೋದ್ರಿಂದ ಇದ್ರ ಜೊತೆ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ಹಾಗೆ ಒಂದೊಂದಾಗಿ ಈ ಥರ ಹಂಚ ಮೇಲೆ ಹಾಕ್ತಾ ಹೋಗ್ತೀನಿ. ನೀವು ಯಾರಾದರೂ ಈ ಥರ ರೆಸಿಪಿನ ನೀವು ಮೊದಲೇ ಮಾಡಿದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆಯೇ ಇದು ಬೇರೆ ಥರ ಏನಾದರೂ ಮಾಡೋದಿದ್ರೂ ಕೂಡ ನನಗೆ ಕಾಮೆಂಟಲ್ಲಿ ತಿಳಿಸಿ. ಯಾಕೆಂದರೆ ನಾನು ಫಸ್ಟ್ ಟೈಮ್ ಈ ಥರ ಮಾಡ್ತಿರೋದು. ನಾನು ಕೂಡ ಯಾವುದೋ ವಿಡಿಯೋನ ನೋಡಿದ್ದೆ, ಅದರಿಂದನೇ ನಾನು ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ಇದು ಒಂದು ಸೈಡು ಚೆನ್ನಾಗಿ ಬೆಂದ ನಂತರ ಅದನ್ನು ಉಲ್ಟಾ ಮಾಡಿ ಮತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಹೀರೆಕಾಯಿ ಬೇಗ ಬೆಂದೋಗೋದ್ರಿಂದ ತುಂಬ ಹೊತ್ತೇನು ತಗೊಳ್ಳಲ್ಲ. ಹಾಗೆಯೇ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಒಂಥರ ಕ್ರಿಸ್ಪಿಯಾಗಿ ಬಂದಿತ್ತು. ನಾನಿವಾಗ ಒಂದು ಟ್ರೈ ಮಾಡಿ ನೋಡಿದೆ, ಟೇಸ್ಟ್ ಮಾಡಿ ನೋಡಿದೆ, ತುಂಬಾ ಚೆನ್ನಾಗಿ ಬಂದಿದೆ. ನಾವಿವಾಗ ಬಜ್ಜಿ ಏನಾದರೂ ಮಾಡಿದ್ರೆ ತುಂಬಾ ಆಯಿಲಲ್ಲಿ ಫ್ರೈ ಮಾಡಬೇಕಾಗತ್ತೆ. ಆಯಿಲ್ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಈ ಥರ ಟ್ರೈ ಮಾಡಿ ನೋಡಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಮ್ಮೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ, ಸಖತ್ತಾಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆಯೇ ಈಗ ಊಟಕ್ಕೆ ಹಾಕೋಣ ಅಂತ ರೆಡಿ ಮಾಡಿದೆ. ಅನ್ನ ಸಾಂಬಾರು, ಹಾಗೆಯೇ ಕಡಲೆ ಉಸುಳಿಯನ್ನು ಮಾಡಿದ್ದೆ, ಹಾಗೆಯೇ ಹೀರೆಕಾಯಿ ಫ್ರೈ, ಹಾಗೆ ಇದು ಏನು ಶಾವಿಗೆ ಪಾಯಸವನ್ನು ಮಾಡಿದ್ದೆ. ಇದು ಇವತ್ತಿನ ಊಟ ಎಲ್ಲ ಆದ ನಂತರ ನಾನಿಲ್ಲಿ ಮಕ್ಕಳಿಗೆ ಹಣ್ಣನ್ನು ಕಟ್ ಮಾಡಿ ಕೊಡ್ತಾಯಿದ್ದೀನಿ. ಇದು ಡ್ರ್ಯಾಗನ್ ಫ್ರೂಟ್. ಅದನ್ನೆಲ್ಲ ತಿಂದಾದಮೇಲೆ ನನ್ನ ಮಗ ಈ ಥರ ಮೊಬೈಲ್ ಹಿಡ್ಕೊಂಡು ಗೇಮ್ ಆಡ್ತಾ ಇರ್ತಾನೆ. ಫ್ರೀ ಟೈಮ್ ಸಿಕ್ಕಿದ್ರೆ ಸಾಕು ಮೊಬೈಲು ಲ್ಯಾಪ್ಟಾಪ್ ಅಂತ ಗೇಮ್ ಆಡ್ತಾನೆ ಇರ್ತಾನೆ. ಅದನ್ನು ಬಿಡಿಸ್ಬೇಕು ಅಂತ ನಾನಿಲ್ಲಿ ಒಂದು ಮೆಮೊರಿ ಗೇಮನ್ನು ಆಡಿಸೋಣ ಅಂತ. ಒಂದು ನಂಬರ್ದು 2 ಕಾರ್ಡ್ಸ್ ಇರುತ್ತೆ, ಓಕೆನಾ? ಈ ಥರ ತೋರಿಸ್ತೀನಿ. ನಾನಿಲ್ಲಿ ಕ್ರಾಫ್ಟ್ ಶೀಟನ್ನು ಯೂಸ್ ಮಾಡಿಕೊಂಡು ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ನಂಬರ್ಸನ್ನು ಬರಿತಾ ಇದ್ದೀನಿ. ಇದರಿಂದ ಒಂದು ಮೆಮೊರಿ ಗೇಮ್ ಆಡಿಸೋಣ ಅಂತ. ಮಕ್ಕಳಿಗೆ ಈ ಥರ ಗೇಮೆಲ್ಲ ಆಡಿಸೋದ್ರಿಂದ ಸ್ವಲ್ಪ ಅವರು ಮೊಬೈಲು ಹಾಗೆ ಟಿ ವಿಯಿಂದ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಅಂತ. 8 ಈ ಥರ ಇಷ್ಟು ನಂಬರ್ಸ್ ಇರುತ್ತೆ. ಒಂದು ನಂಬರ್ದು 2 ಕಾರ್ಡ್ ಇರುತ್ತೆ, ಓಕೆನಾ? ಇದನ್ನಷ್ಟು ನಾನು ಈ ಥರ ಕಾರ್ಡ್ಸ್ ಆಡ್ತಾರೆ, ನೋಡಿದ್ಯಾ?
ಅದರಲ್ಲೂ ಆಡ್ಬೋದು ಇದು, ಇದರಲ್ಲೂ ಚೆನ್ನಾಗಾಗತ್ತೆ. ನಾವು ಆಡ್ತಿದ್ವಿ ಅವಾಗ ನೋಡು. ಹಾಂ, ಹಿಂಗೆ ನಾನು ನೋಡಲ್ಲ, ಇದನ್ನ ಫುಲ್ಲು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಈ ಥರ ಇಟ್ಟಿರ್ತೀನಿ, ಹಿಂಗೆ ಒಟ್ಟು ಸುಮ್ಮನೆ ಹಿಂಗೆ ಇಟ್ಟಿರ್ತೀನಿ. ಓಕೆನಾ? ಹಿಂಗೆ ಇಟ್ಟಿರ್ತೀನಿ. ನೀನೇನು ಮಾಡಬೇಕು, ಫಸ್ಟು ಇವಾಗ ಒಂದು ಕಾರ್ಡ್ ಎತ್ತೋದು. ಓಕೆನಾ? ಇವಾಗ 6. ಇವಾಗ ನೆಕ್ಸ್ಟ್ ಇದರಲ್ಲಿ 6 ಎಲ್ಲಿದೆ ಅಂತ ನೋಡಿಕೊಂಡು ಗೆಸ್ ಮಾಡಬೇಕು. ಆವಾಗ ನನಗೆ ತೋರಿಸ್ಬಾರ್ದು, ಇದು ಫಸ್ಟ್ ನಂಬರ್ ಮಾತ್ರ ನನಗೆ ತೋರಿಸೋದು, ಆಯಿತಾ? ನೆಕ್ಸ್ಟು ಹಿಂಗೆ ಮಾಡಿಕೊಂಡು ಹಿಂಗೆ ನೋಡಿ ಇಡಬೇಕು. ಇದು 6 ಆದರೆ ಮಾತ್ರ ನೀನು ಎತ್ಕೋಬೇಕು, ಆವಾಗ ನಿಂದು ಒಂದು ಸೆಟ್ ಆಗುತ್ತೆ. ಇದು 6 ಅಲ್ಲ ಅಂತಂದರೆ ಇಲ್ಲೇ ಬಿಡಬೇಕು ಇದನ್ನು. ಓಕೆನಾ? ಇವಾಗ ಇದನ್ನು ಅಷ್ಟೇ, ಆಮೇಲೆ ಇಲ್ಲಿ ಇಟ್ಬಿಡೋದು. ನೆಕ್ಸ್ಟು ನನ್ನ ಟರ್ನು. ಅಡೋಣ? ಓಕೆ, ಬಾ, ಇಲ್ಲಿ ಕೂತ್ಕೋ, ಇರೋ. ಚೀಟ್ ಮಾಡಬಾರ್ದು. ಹಾಂ, ಸ್ಟಾರ್ಟ್. ಫಸ್ಟ್ ನೀನು ಎತ್ತೀಯಾ? ಹಾಂ, ಯಾವುದಾದ್ರೂ ಒಂದು ಕಾರ್ಡ್ ಎತ್ತು. ಇಲ್ಲಿ ಇಡಬೇಕು, ಫಸ್ಟ್ ಇಲ್ಲಿ ಎತ್ತಿಡಬೇಕು. ಹಾಂ, 3. ನೆಕ್ಸ್ಟು ನನಗೆ ತೋರಿಸ್ಬಾರ್ದು. ಆಯಿತು. ಇವಾಗ ಒಂದೇ ಚಾನ್ಸು. ಓಕೆನಾ? ಬಿಡು, ನಂದು ಇವಾಗ. ಟು. ನೀನು ನೋಡ್ಬಿಟ್ಯಾ? ಓಕೆ. ಹಾಂ, ವೆರಿ ಗುಡ್. ಇವಾಗ ಒಂದು ಸೆಟ್ ಆಯಿತು, ಇಟ್ಕೋ. ಇವಾಗ ನೆಕ್ಸ್ಟ್ ಮತ್ತೊಂದು ಗೇಮ್ ಆಡ್ಬೋದು ನೀನು. ನೆನ್ಪಿಟ್ಕೋಬೇಕಾಗ್ತಾನೆ. ಹಾಂ, ಇಟ್ಕೋ. ಎಷ್ಟು ಸೆಟ್ ಆಯಿತು ಅಂತ ನೋಡಬೇಕು. ಇಲ್ಲಿ ತೋರಿಸು ನನಗೆ, ಫಸ್ಟ್ ನಂಗೆ ತೋರಿಸ್ಬೇಕು. ನಂಗೆ ಗೊತ್ತು ಹೆಂಗೆ ನೋಡ್ತಾ ಇದೀಯಾ ಅಂತ. ಈಗ ಹೇಳು, ಗೇಮ್ ಹೆಂಗಿತ್ತು ಅಂತ. ಗೇಮ್ ಹೆಂಗಿತ್ತು? ನನಗಲ್ಲೋ, ನಿನಗೆ ಗೇಮು ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ಮತ್ತೆ ಆಡ್ತೀಯಾ? ಇನ್ನೊಂದು ಗೇಮ್ ಆಡಬೇಕು. ಆಟ. ಹಲೋ, ಗುಡ್ ಈವ್ನಿಂಗ್. ಇವಾಗ 6:30 ಆಗಿದೆ. ನನಗೆ ಮಧ್ಯಾಹ್ನ ಆಮೇಲೆ ಒಂದು ಗೇಮೆಲ್ಲ ಆಮೇಲೆ ವಿಡಿಯೋ ಮಾಡೋದಕ್ಕಾಗಿಲ್ಲ. ಇವಾಗ 6:30 ಆಗಿದೆ. ಇವಾಗ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೇಲಿ ಒಬ್ಬರದ್ದು ಬರ್ಡೇ ಇದೆ. ಅವರಿಗೆ ಸೆಲೆಬ್ರೇಷನ್ನು, ಬರ್ಡೇ ಈ ಥರ ಇಷ್ಟನೇ ಆಗಲ್ಲ. ನಾವೇನಾದರೂ ಕೇಕ್ ತಂದು ಕಟ್ ಮಾಡಿಸಿ ಏನಾದರೂ ಮಾಡ್ತೀವಿ ಅಂದರೂ ಕೂಡ ಅದೆಲ್ಲ ಯಾಕೆ ಅಂತ ಸ್ವಲ್ಪ ಇದು ಮಾಡ್ತಾರೆ. ಆದ್ರೂ ನಾವು ಇವತ್ತು ಅವರಿಗೆ ಗೊತ್ತಾಗದೇ ಇರೋ ರೀತಿ ಒಂದು ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಇಲ್ಲಿ ಆ ಕಡೆ ಹಾಲಲ್ಲಿ ಮಾಡಿದರೆ ಫಸ್ಟ್ ಎಂಟ್ರಿ ಆದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಅಂತ ನಾವಿಲ್ಲಿ ರೂಮಲ್ಲಿ ಡೆಕೋರೇಷನನ್ನು ಮಾಡೋಣ ಅಂತ ನಾನು ಮತ್ತು ನಮ್ಮ ಮಗ ಇಬ್ಬರು ಸೇರಿ ಡಿಸೈಡ್ ಮಾಡಿಕೊಂಡು ಇಲ್ಲೇ ಡೆಕೋರೇಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನೋಡೋಣ ಯಾವ ರೀತಿ ಬರುತ್ತೆ, ಆಮೇಲೆ ಯಾವ ರೀತಿ ಫೈನಲಾಗಿ ಯಾವ ರೀತಿ ಡೆಕೋರೇಷನ್ ಹೇಗೆ ಬಂತು ಅಂತ ಆಮೇಲೆ ತೋರಿಸ್ತೀನಿ. ಇವಾಗ ಸ್ವಲ್ಪ ಮಾಡ್ತಾಯಿದ್ದೀವಿ, ತೋರಿಸ್ತೀನಿ. ಇಲ್ಲಿ ಬೆಡ್ ಮೇಲೇ ಈ ಥರ ಹಾಕಿದ್ದೀವಿ ಸಿಂಪಲ್ಲಾಗಿ. ಇನ್ನೂ ಸ್ವಲ್ಪ ಬಲೂನು ಆ ಥರ ಫ್ಲವರ್ಸ್ ಎಲ್ಲ ಹಾಕೋದಿದೆ, ಅದನ್ನು ಆಮೇಲೆ ತೋರಿಸ್ತೀನಿ.
ಡೆಕೋರೇಷನ್ ಐಟಮ್ಸ್ ತರೋದಕ್ಕೆ ಹೊರಗಡೆ ಹೋಗೋದಕ್ಕಾಗಿಲ್ಲ. ಅದಕ್ಕೆ ಮನೇಲಿರೋದು ಐಟಮ್ಸನ್ನೇ ಯೂಸ್ ಮಾಡಿಕೊಂಡು ಏನೇನಿದೆ ಅದನ್ನು ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಒಂದು ಡೆಕೋರೇಷನನ್ನು ಮಾಡಿ ಮುಗಿಸಿದ್ದೀವಿ. ಗೊತ್ತಿಲ್ಲ ಇನ್ನು ಬಂದ ಮೇಲೆ ಬಯಸ್ಕೋಬೇಕೋ ಏನೋ ಅಂತ, ಆದರೆ ಒಂದು ಸಿಂಪಲ್ಲಾಗಿ ಮಾಡಿ ಮುಗಿಸಿದ್ದೀವಿ. ಈ ಥರ ಬಂದಿದೆ, ನೋಡೋಣ ಏನಂತಾರೆ ಅಂತ. ನಾನಿಲ್ಲಿ ಇರೋ ಐಟಮ್ಸನ್ನು ಹೆಂಗಾದ್ರು ಯೂಸ್ ಮಾಡಿಕೊಂಡು ಡೆಕೋರೇಷನ್ ಮಾಡೋಣ ಅಂತ ನಾನು ಟ್ರೈ ಮಾಡ್ತಾಯಿದ್ರೆ, ಈ ಕಡೆ ನನ್ನ ಮಗಳು ಅಲ್ಲಿ ಹಾಕಿರೋ ಲೈಟಿಂಗ್ಸು ಆಮೇಲೆ ಆರ್ಟಿಫಿಷಿಯಲ್ ಲ್ಯಾಂಪ್ ಎಲ್ಲ ಇರತ್ತಲ್ವ ಅದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ಲು. ಏನು ತೋರಿಸು ಗ್ರೀಶು, ಏನದು ತೋರಿಸು, ಏನು ಮಾಡಿದ್ಯಾ? ಪಾ ಇದನ್ನೆಲ್ಲ ಹಿಂಗಿಟ್ಕೋ ಇಲ್ಲಿ ನೋಡು, ಇಲ್ಲಿ ನೋಡೆ. ಹಾಗೆಯೇ ಇವತ್ತು ಬರ್ಡೇ ಇದ್ದಿದ್ದು ನನ್ನ ಹಸ್ಬೆಂಡ್ದು. ಅವರು ಫೋಟೋಸ್ ವಿಡಿಯೋಸ್ ಏನೂ ತಗೋಬಾರ್ದು ಅಂತ ಹೇಳಿದರು. ಹಾಗೆಯೇ ವಿಡಿಯೋ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ನಮ್ಮ ಮನೇಲಿ ಕೇಕ್ ತಿನ್ನೋದು ನಮ್ಮ ಮಕ್ಕಳು ಮಾತ್ರ, ಅದರಿಂದ ಚಿಕ್ಕ ಕೇಕನ್ನು ತಂದಿದ್ವಿ ಅಷ್ಟೇ, ಮತ್ತೇನು ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.